ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ನಾವು ಹೊರಟಿರೋದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳದಲ್ಲಿ ಹೇಗಿತ್ತು, ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬನ್ನಿ, ಎಲ್ಲರೂ ನಮ್ಮ ಜೊತೆ ಜಾಯ್ನ್ ಆಗಿ. ನಾವು ಬ್ಯಾಂಗ್ಳೂರಿಂದ ಕುಕ್ಕೆ ಹೊರಟಿದ್ದು. ಸೊ ಕುಕ್ಕೆಯಿಂದ ಧರ್ಮಸ್ಥಳಕ್ಕೆ ಬಸ್ನಲ್ಲಿ ಹೋದ್ವಿ. ಮಧ್ಯದಲ್ಲೆಲ್ಲ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಫ್ರೆಂಡ್ಸ್ ಹೇಳ್ತಾ ಇದ್ರು, ನೀನೊಂದು ಸರಿ ಹೋಗು ಟ್ರೈನಲ್ಲಿ, ತುಂಬ ಚೆನ್ನಾಗಿರುತ್ತೆ, ವ್ಯೂಸ್ ನೋಡ್ಬೋದು ಅಂತ. ಸೀರಿಯಸ್ಲಿ ತುಂಬಾ ಚೆನ್ನಾಗಿತ್ತು. ಸೊ ನೀವು ನೋಡ್ಬೋದು, ನಿಮಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಐ ಆಮ್ ಸೋ ಹ್ಯಾಪಿ. ತುಂಬ ಖುಷಿ ಆಯಿತು ನಮಗೆ ಟ್ರಾವೆಲ್ ಮಾಡಬೇಕಾದ್ರೆ ಮಾತ್ರ. ಸೊ ಟ್ರೈನು ಕೂಡ ಖಾಲಿ ಇತ್ತು. ಸೊ ಅಗೇನ್ ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಸುಬ್ರಹ್ಮಣ್ಯದಲ್ಲಿ ನಾವು ರೈಲ್ವೆ ಸ್ಟೇಷನ್ ಇಳ್ಕೊಂಡ್ವಿ. ಸೊ ಇಳ್ಕೊಂಡು ಒಂದೆರಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಹೊರಟಿವಿ. ಕೇಳದೆ ನಿಮಗೀಗ ದೂರದಲ್ಲಿ ಯಾರ ಧರ್ಮಸ್ಥಳ ಎಂಟ್ರೆನ್ಸಿಗೆ ಬಂದ್ವಿ. ಅಲ್ಲಿಂದ ಒಳಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಮಳೆ ಕೂಡ ಇತ್ತು. ಹಾಗೆ ಶಿವನಿಗೊಂದು ಕೈ ಮುಗಿದ್ಬಿಟ್ಟು ಮೇಲೆ ನೋಡಿರುವ ಜನರು ಮಾಡೋ ಕಾಯಕವ ನಿಜದ ಅಂಕ ನೀಡಿರುವ ತಿಳಿಯೋ ಶಿವನಿಗೊಂದು ಕೈ ಮುಗಿದ್ಬಿಟ್ಟು ಸೊ ಹೊರಟ್ವಿ ನಾವು ರೂಮ್ ಕಡೆ. ಸೊ 15 days ಬ್ಯಾಕೆ ನಾವು ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ನಮಗೇನು ಕಷ್ಟ ಅನಿಸ್ಲಿಲ್ಲ. ಪ್ರೀವಿಯಸ್ ಇಯರ್ ಹೋಗಿದ್ದಾಗ ನಮಗೆ ರೂಮ್ ಸಿಗಲೇ ಇಲ್ಲ, ತುಂಬ ರಶ್ ಇತ್ತು. ಸೊ ಮಳೆ ಕೂಡ ಈ ಸರಿ ಅಂತೂ ತುಂಬಾ ಮಳೆ ಇತ್ತು. ಸೊ ನಾವು ಬುಕ್ ಮಾಡಿದಂಥ ಹೋಟೆಲ್ ಸಿಕ್ತು ಸದ್ಯಕ್ಕೆ. ಸೊ ಇದೇ ನಾವು ಬುಕ್ ಮಾಡಿದಂಥ ಹೋಟೆಲ್ಲು. ಸೊ ರೂಮ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸೊ ನಾವು ಬಂದಿದ್ದು ದೇವಸ್ಥಾನಕ್ಕೆ. ಸೊ ದೇವಸ್ಥಾನಕ್ಕೆ ಬಂದರೆ ತುಂಬಾ ರಶ್ ಇತ್ತು. ಅಗೇನ್ ದರ್ಶನ ಆಯಿತು. ದರ್ಶನ ಆಗಬೇಕಾದ್ರೆ ಆ ಕ್ಯೂನಲ್ಲಿ ನಾವು 6 hours ನಿಂತಿದ್ದು. ನಮಗೆ ಆ ಪೇನೇ ಗೊತ್ತಾಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನಮಗೆ. ದೇವ್ರ ದರ್ಶನ ಮುಗಿಸಿ ಪ್ರಸಾದ ಕಡೆ ಹೋದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ಸೊ ಅಲ್ಲಿಂದ ನಾವು ಹೊರಟಿದ್ದು ನೆಕ್ಸ್ಟು ಎಲ್ಲಿಗೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ನಿಮಗೆಲ್ಲರಿಗೂ ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ವೀಡಿಯೋ. ಸೊ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.